15,000 ನೇಮಕಾತಿ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ಒಳ್ಳೆ ಶಾಲೆ ತೆಗೆದು ಮಂಗಳೂರಿಗೆ ಹೋಗೋದನ್ನ, ಬೆಂಗಳೂರಿಗೆ ಹೋಗೋದನ್ನ, ಅಥವಾ ಅರ್ಬನ್ ಏರಿಯಾಕ್ಕೆ ಮಕ್ಕಳುಗಳನ್ನ ಹೋಗಿ ಮಕ್ಕಳು ಓದ್ಸೋಕ್ಕೋಸ್ಕರ ಸಾಲ ಮಾಡ್ಕೊಂಡು ಮನೆ ಮಠ ಮಾಡಿ ಈ ಆರ್ಥಿಕ ಹೊರೆಯೆಲ್ಲನೂ ಹೊತ್ತು ಸಾಲ ಮಾಡಿ ಅನುಭವಿಸೋದನ್ನ ತಪ್ಪಿಸ್ಬೇಕು ಅಂತೇಳಿ ನಾವು ಹೋಬಳಿ ಮಟ್ಟದಲ್ಲಿ ಒಂದು ಒಳ್ಳೆ ಶಾಲೆ ತೆಗಿಬೇಕು ಅಂತಿದ್ದೀವಲ್ಲ, ಅದನ್ನ ಯಾಕೆ ಅವ್ರು ಮಾಡೋಕ್ಕಾಗಲಿಲ್ಲ? ಪ್ರಜಾಪ್ರಭುತ್ವದಲ್ಲಿ ಯಾವ ಸರ್ಕಾರ ಬರುತ್ತೆ, ಯಾರು MLA ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಆದರೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅದರಿಂದ ಬಹುಶಃ ನಮ್ಮ ಸರ್ಕಾರ ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ, ಆರೋಗ್ಯ ಇಲಾಖೆ, ಕುಡಿಯೋ ನೀರಿನ ನೀರಾವರಿ, ಕುಡಿಯೋ ನೀರಿಗೆ, ಇವೆಲ್ಲ ಬಹಳ ಆದ್ಯತೆ ಮೇಲೆ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲ ತಾಲೂಕು ಹಾಸ್ಪಿಟ್ಲನ್ನ ಈಕ್ವಲ್ ಆಗಿ ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ನಮ್ಮ ಸರ್ಕಾರ ಬಂದ ತಕ್ಷಣ 5 ಕಡೆ ತಾಲೂಕ್ ಕೇಂದ್ರಗಳಲ್ಲಿ ತಾಲೂಕು ಆಸ್ಪತ್ರೆನೇ ಇರಲಿಲ್ಲ. ಬಂದ 2 ತಿಂಗಳಿಗೆ ಯಾವ್ಯಾವ ಈ ರಾಜ್ಯದಲ್ಲಿ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ, ಎಲ್ಲಕ್ಕೂ ತಾಲೂಕು ಆಸ್ಪತ್ರೆ ಇಲ್ಲ. ಆಸ್ಪತ್ರೆ ಡಾಕ್ಟರ್ಗಳ ವ್ಯತ್ಯಾಸ ಇದ್ರೆ ಸರಿಪಡಿಸೋದು, ಅಲ್ಲಿ ಸೌಲಭ್ಯ ಇದ್ರೆ ಕೊಡೋದು, ಈ ಥರ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಎಲ್ಲಕ್ಕಿಂತ ಒತ್ತು ಕೊಡಬೇಕಾಗಿದೆ. ಅಭಿವೃದ್ಧಿ ಜೊತೆಗೆ ಇವನ್ನೆಲ್ಲವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಬರೀ 5 ಗ್ಯಾರಂಟಿಗೆ ಸೀಮಿತ ಆಗಿಲ್ಲ. 5 ಗ್ಯಾರಂಟಿ ಯಾಕೆ ಕೊಟ್ಟು ಅಂದರೆ, ಕಳೆದ ಬಾರಿ ಬರಗಾಲ ಇತ್ತು. ಎಲ್ಲರೂ ನೀವು ನೋಡಿದ್ರೆ ಈ ರಾಜ್ಯದಲ್ಲಿ ಯಾವುದಾದ್ರು ಊರಲ್ಲಿ ಬರಗಾಲ ಅಂತೇಳಿ ಜನ ಬೀದಿಗೆ ಬಂದು ತಹಸೀಲ್ದಾರ್ ಕಚೇರಿಗೆ ಹೋಗಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ, ನಮ್ಗೆ ಹಸಿವಿದೆ, ನಮಗೆ ತೊಂದರೆ ಇದೆ, ಬರಗಾಲ ತೊಂದರೆ ಆಯಿತು ಅಂತ ಎಲ್ಲೂ ಹೋಗಲಿಲ್ಲ. ಯಾಕೆ? 5 ಗ್ಯಾರಂಟಿ ಅವರಿಗೆ ಹೊಟ್ಟೆ ತುಂಬ ಎಲ್ಲ ಥರದ ಶಕ್ತಿಯನ್ನು ಕೊಡ್ತು. ಅದಕ್ಕೋಸ್ಕರ ನಾವು ಕೊಟ್ಟದ್ದು ಖುಷಿಗಲ್ಲ, ಬೇಕು ಅಂತಲ್ಲ, ಜನರಿಗೋಸ್ಕರ ಕೊಟ್ಟಿದ್ದು ಕಾರ್ಯಕ್ರಮ. ಇವತ್ತು ಎಲ್ಲ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. DBT ಡೈರೆಕ್ಟ್ ಆಗಿ. ನೀವು ಯಾವ VA, RI, ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಅರ್ಜಿ ಹಿಡ್ಕೊಂಡು ನಿಂತ್ಕೊಂಡು ಒಂದು 1000 ತಗೋತೀವಿ ಅಂದರೆ 100 ಕೊಡೋದು, 200 ಕೊಡೋದು ಆ ಪ್ರಶ್ನೆನೇ ಇಲ್ಲ. ಅದನ್ನೆಲ್ಲೂ ಬರೆದು ನೋಡಲೇ ಇಲ್ಲ. ಸರ್ಕಾರ ಬಂದ ಮೇಲೆ ಬರೆದ್ರೇನಪ್ಪ ವೆಂಕಟೇಶಣ್ಣ, ಸಾರ್ವಜನಿಕರಿಗೆ ತಲುಪುತ್ತೆ. ಸೊ ಅದರಿಂದ ನಾನಿನ್ನೂ ಹೇಳಲಿಕ್ಕೆ ಹೋದ್ರೆ ಮಕ್ಕಳು ಊಟ ಮಾಡಿಲ್ಲ. ಸರ್ಕಾರ ಎಸ್ಪೆಷಲಿ ಶಿಕ್ಷಣ ಇಲಾಖೆಗೆ ಭಾಳ ಒತ್ತು ಕೊಡ್ತಾ ಇದೆ. ನಿಮ್ಮೆಲ್ಲ ಶಿಕ್ಷಕರ ಜವಾಬ್ದಾರಿ ಪಾಸ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, DDPI, BEO ಮತ್ತು ನಿಮ್ಮೆಲ್ಲ ನೋಡಲ್ ಅಧಿಕಾರಿಗಳು ಗಮನ ಹರಿಸ್ತಾರೆ. ಪ್ರತಿ ದಿವಸ ದೇಶದ ಇತಿಹಾಸವನ್ನು, ಸಂವಿಧಾನದ ಬಗ್ಗೆ, ಇತಿಹಾಸದ ಬಗ್ಗೆ ಮಕ್ಕಳಿಗೆ ಒಂದು 10 ನಿಮಿಷ ತಿಳಿಸೋದನ್ನು ಕಲಿಬೇಕು. ಶಾಲೆಯಲ್ಲಿ ಸಂಸ್ಕಾರ, ಸಂಸ್ಕೃತಿ, ಕಲೆ, ನಮ್ಮ ದೇಶ, ರಾಜ್ಯ ಬಂದ ಬೆಳವಣಿಗೆಯ ರೀತಿಯಲ್ಲಿ ತಿಳಿಸ್ಬೇಕು. ಅವಾಗ ಮಕ್ಕಳುಗಳಿಗೆ ನಾವು ನಮ್ಮ ದೇಶ ಹೆಂಗಿತ್ತು, ನಮ್ಮ ದೇಶ ಇಲ್ಲಿಗೆ ಬರಲಿಕ್ಕೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ, ಏನಾಗಿದೆ ಅಂತ ಹೇಳ್ತಾರೆ. ನೀವು ಬೆಲ್ ಹೊಡೆಯೋದೇ ತಡ, ಮಕ್ಕಳು ನೋಡಿದ್ರು. ಸ್ಕೂಲು ಹೆಸರು ಎಲ್ಲ ಗೊತ್ತಿದೆ, ಹೇಳಕ್ಕಲ್ಲ ನಾನು, ಬೇಜಾರಾಗುತ್ತೆ ನಿಮ್ಗೆ. ಯಾಕೆ ಮೊದಲೆಲ್ಲ ಅಲ್ಲೇ ವಾಸ ಮಾಡ್ತಿದ್ರು RIಗಳು, VAಗಳು, ಸ್ಕೂಲ್ ಮಾಸ್ಟರ್ಗಳೆಲ್ಲ. ಈಗೇನಾಗುತ್ತೆ, ಎಲ್ಲ ತಾಲೂಕು ಇಟ್ಕೊಂಡ್ರು ಇದ್ರೂ ಪರವಾಗಿಲ್ಲ, ಜಿಲ್ಲಾ ಮತ್ತು ಪಕ್ಕದ ಮೈಸೂರು, ಪಕ್ಕದ ಬೆಂಗಳೂರಲ್ಲಿ ವಾಸ ಮಾಡೋದು. ದಯಮಾಡಿ ಮಕ್ಕಳುಗಳಿಗೆ ಒಂದು 1/4 ಗಂಟೆ ಟೈಮ್ ತಗೊಂಡು ಅವರಿಗೆ ಮಾನವೀಯತೆ ಮೌಲ್ಯವನ್ನು ಹೇಳ್ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ. ನಿಮ್ಮನ್ನು ನೆನೆಸ್ಬೇಕು. ನಮ್ಮ ಶಿಕ್ಷಕರಿಂದ ನಮಗೆ ಜೀವನ ಕಟ್ಕೊಂಡು ನಮ್ಮ ತಂದೆ ತಾಯಿ ಸಾಕಕ್ಕೆ ಜವಾಬ್ದಾರಿ, ತಂದೆ ತಾಯಿ, ಅಣ್ಣ ತಮ್ಮಂದಿರು, ಸಂಸಾರ
ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು ಎಲ್ಲವನ್ನು ಕಲಿಸುವಂಥ ರೀತಿಯಲ್ಲಿ ಶಿಕ್ಷಕರು ಮಕ್ಕಳುಗಳಿಗೆ ಹೇಳಬೇಕು. ಈ ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ, ಇದು ಭಾಳ ನೋಡಲಿಕ್ಕೆ ಏನೋ ಒಂದು ಸಾಧಾರಣವಾಗಿರ್ಬೋದು, ಹಳ್ಳಿನಲ್ಲಿ ನಿಮಗೆ ಗೊತ್ತಿದೆ ಒಂದು ಮೊಟ್ಟೆ ಉಪಯೋಗಿಸ್ಲಿಕ್ಕೂ ಭಾಳ ಕಷ್ಟ. ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿರೋದೇ ಇಲ್ಲ. ಅದರಲ್ಲೂ ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳು ಆರ್ಥಿಕವಾಗಿ ಶಕ್ತಿ ಇದ್ದರೆ ಈಗ ಬರೋದೇ ಇಲ್ಲ. ಏನಾದರೂ ಮಾಡಿ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತ ನಾವು ಖರ್ಚು ಯಾತಕ್ಕೋಸ್ಕರ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ಬೇಕು ಅಂದರೆ ಪೋಷಕರು ತಂದೆ ತಾಯಿಗಳು ಆರ್ಥಿಕವಾಗಿ ಸಮಸ್ಯೆ ಮಾಡ್ಕೋಬಾರ್ದು. ಅದಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ಇವರು ಸಹ ಹೊರಗಡೆ ಹೋಗಿ ಸಾಲ ಮಾಡುವಂಥ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ದಿವಸಕ್ಕೆ 2 ಮೊಟ್ಟೆ 6 ದಿವಸ ಅಂದರೆ ಸೊ ದುಡ್ಡಿರೋರು ತಿನ್ನಲ್ಲ, ಯಾರೂ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಆರೋಗ್ಯದ ಕಡೆ ಗಮನ ಹರಿಸ್ಕೊಂಡು ಮಾಡಲ್ಲ. ಮಕ್ಕಳುಗಳಿಗೆ ಈ ವಯಸ್ಸಿನಲ್ಲಿ ಇಂಥ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು ಮುಂದಿನ ಎಲ್ಲ ಬೆಳವಣಿಗೆಗೆ, ಅವ್ರಿಗೆ ಓದಿಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾನು ಉದ್ಘಾಟನೆ ಮಾಡಿ ಭಾಳ ಸಂತೋಷವಾಗಿ, ಭಾಳ ಮುಂಚೂಣಿ ಜವಾಬ್ದಾರಿ ತಗೊಂಡಂಥ ನಮ್ಮ ಶಿಕ್ಷಣ ಸಚಿವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಹ ಈ ಕಾರ್ಯಕ್ರಮ ಯೋಗ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ಸಹ ಅವರಿಗೆ ಅಭಿನಂದಿಸಿ